ಹಾಯ್ ಜನರ್ಸ್, ವೆಲ್ಕಮ್ ಬ್ಯಾಕ್. ಬಹಳ ದಿನ ಆದ್ಕೂಳೆ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಹಾಕೋದ್ರ ಮೇನ್ ರೀಸನ್ ಏನಂದ್ರೆ, ಒಬ್ರು ಕಮೆಂಟಲ್ಲಿ ಕೇಳಿದ್ರು ನಂದು ಎಲ್ಲ ಬ್ಲೌಸ್ ಸರಿಯಾಗಿ ಬರುತ್ತೆ, ಬಟ್ ಆದರೆ ನಂದು ಬ್ಲೌಸ್ ಮಾತ್ರ ಭುಜ ಜಾರತ್ತೆ ಅಂತ ಹೇಳಿ. ಸೊ ಆ ಥರ ಯಾಕಾಗತ್ತೆ, ಆ ಥರ ಆದಾಗ ನಾವು ಹ್ಯಾಕ್ ಸರಿ ಮಾಡ್ಕೊಳ್ಬೇಕು ಅಂದರೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ. ಸೊ ಅದ್ರ ಬಗ್ಗೆ ಅದನ್ನು ಹೇಗೆ ಆರ್ಮೋಲ್ ಮೆಜರ್ಮೆಂಟ್ ತೊಗೊಳ್ಬೇಕು ಅಂತ ನೋಡಿಲ್ಲ ಅಂದರೆ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಮ್ಮದು ಆರ್ಮೋಲ್ದು ರೌಂಡ್ ಏನಿದೆ ಅಲ್ಲ, ಅದ್ರ ಮೆಜರ್ಮೆಂಟ್ನ ಪೂರ್ತಿಯಾಗಿ ತೊಗೊಳ್ಬೇಕು. ಮಿನಿಮಮ್ ಅಂತಂದ್ರೂ 10 ಸಲ ಆದರೂ ತೊಗೊಳ್ಬೇಕು ನಾವು. ಯಾಕಂದರೆ ಒಂದೊಂದ್ಸಲಿ ನಾವು ತೊಗೊಂಡಾಗ ನಾವು ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಲ್ವೇನು ಗೊತ್ತಾಗಲ್ಲ, 15 ಇಂಚು ಈಚೆ ಆಚೆ ಆಗ್ತಾ ಇರುತ್ತೆ. 10 ಸಲ ಕಂಪಲ್ಸರಿ ತೊಗೊಂಡು 10 ಸಲ ನಾವು ತೊಗೊಂಡಿದ್ದ ಮೆಜರ್ಮೆಂಟ್ನ ಬರೆದಿಡಿ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಅದಾದ ಕೂಡ ಫೈನಲಾಗಿ ಒಂದ್ಸಲಿ ತೊಗೊಂಡಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಈಗ ನಾವು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ತೊಗೊಂಡಾಗ ನನಗೆ 16 ರೈಟ್ ಆರ್ಮೋಲು ಇದೆ, 16 ಲೆಫ್ಟ್ ಆರ್ಮೋಲು ಇದೆ ಅಂತಂದರೆ ಅದು ನಾರ್ಮಲ್. 95% ಜನಕ್ಕೆ ಅದು ಕಾಮನಾಗಿ ಫಿಕ್ಸ್ ಆಗುತ್ತೆ. 5% ಜನ ಇದ್ದಾರಲ್ಲ, ಅಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ. ನಾವೇನಾದರೂ ಅದರಲ್ಲಿ ಇದ್ವಿ ಅಂತಂದರೆ ನಮ್ಮ ಭುಜ ಜಾರೋದು ಕಂಪಲ್ಸರಿ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಆರ್ಮೋಲ್ಗೂ ಭುಜ ಜಾರಲಿಕ್ಕೂ ಸಂಬಂಧ ಏನು? ನಾರ್ಮಲಾಗಿ ಡೀಪ್ ನೆಕ್ ಇದ್ದಾಗ ಮಾತ್ರ ಭುಜ ಜಾರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಅಲ್ವಾ. ಸೊ ಹಾರ್ಮೋಲಲ್ಲಿ ಹೆಂಗೆ ಜಾರುತ್ತೆ ಅಂತ ನಾನು ಹೇಳ್ತೀನಿ. ಈಗ ಹೆಂಗೆ ಅಂತಂದರೆ ನೋಡಿ, ಈಗ ನಮ್ದು ಆರ್ಮೋಲ್ 16 ಇದೆ, ಈ ಕಡೆ ಕೂಡ 16 ಇದೆ ಅಂದರೆ ನಾರ್ಮಲಾಗಿ ನಾವು ಆ ಶೇಪಲ್ಲಿ ಕಟ್ ಮಾಡ್ತೀವಿ, ಅದು ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ. ಈಗ ನಮ್ದು ಆರ್ಮೋಲು ರೈಟಲ್ಲಿ ಬಂದುಬಿಟ್ಟು 16 ಇದೆ, ಲೆಫ್ಟಲ್ಲಿ ಬಂದು 16.25 16 ಕಾಲು ಇದೆ ಅಂದರೆ 1/4 ಇಂಚು ಲೂಸ್ ಜಾಸ್ತಿ ಬಂತಲ್ವಾ. ಆ ಲೂಸ್ ನಮಗೆ ಭುಜದಲ್ಲಿ ಭುಜ ಜಾರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಎದೆ ಹತ್ರನೂ ಲೂಸ್ ಆಗುತ್ತೆ ಮತ್ತು ಆರ್ಮೋಲ್ ರಿಂಕಲ್ಸ್ ಕೂಡ ಬರುತ್ತೆ. ಇದೆಲ್ಲ ಅದರಿಂದ ಬರುತ್ತೆ. ಸೊ ಅದನ್ನು ನಾವು ಯಾವಾಗ ಟೆಸ್ಟ್ ಮಾಡ್ತೀವಿ ಆವಾಗ ನಮಗೆ ಗೊತ್ತಾಗತ್ತೆ. ಸೊ ಈಗ ಆ ಥರ ಇತ್ತು ಅಂದರೆ ಅದನ್ನ ಹ್ಯಾಕ್ ಸರಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು 16 ಇಂಚ್ ಇದೆ. ಸೊ ರೈಟು ಮತ್ತು ಲೆಫ್ಟ್ ಅಂತ ಬರ್ತಿದ್ದೀನಿ. ಎಲ್ಲರಿಗೂ ರೈಟಲ್ಲಿ ಚಿಕ್ಕದಿರುತ್ತೆ, ಎಲ್ಲರಿಗೂ ಲೆಫ್ಟಲ್ಲಿ ದೊಡ್ಡದಿರುತ್ತೆ ಅಂದರೆ ಆ ಥರ ಏನೂ ಇಲ್ಲ. ಸೊ ಒಂದು ರೈಟಲ್ಲಾದರೂ ದೊಡ್ಡದಿರ್ಬೋದು, ಲೆಫ್ಟಲ್ಲಾದರೂ ಇರ್ಬೋದು, ಹಿಂದೆ ಮುಂದೆ ಆಗ್ಬೋದು. ನಿಮ್ಮ ಮೆಜರ್ಮೆಂಟ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ನೋಡಿ, ರೈಟ್ ಮತ್ತು ಲೆಫ್ಟ್ ಎರಡು 16 ಇತ್ತು ಅಂದರೆ ಇದು ಕರೆಕ್ಟ್ ಇದೆ, ಇದು ನಾರ್ಮಲ್ ಮೆಜರ್ಮೆಂಟು. ಅದು ಬಿಟ್ಟು ಈಗ ನೋಡಿ, ನಮ್ಮದು ರೈಟಲ್ಲಿ 16 ಇದೆ, ಇಲ್ಲಿ ನಾನು ಲೆಫ್ಟಲ್ಲಿ ಬರ್ತೀನಿ 16 ಕಾಲು ಅಂದರೆ 1/4 ಇಂಚು ಜಾಸ್ತಿ ಆಯಿತು ಅಲ್ವಾ. ಇದೇ ಥರನೇ ನಮ್ಮದು ರೈಟಲ್ಲಿ 16 ಇದೆ, ಸೊ ಲೆಫ್ಟಲ್ಲಿ ನನಗೆ 16.5 ಅಂದರೆ 1/2 ಇಂಚು ಜಾಸ್ತಿ ಆಯಿತು. ಇದನ್ನು ನೀವು ಈ ಥರ ಉಲ್ಟನೂ ಮಾಡ್ಕೊಳ್ಬೋದು. ಲೆಫ್ಟಲ್ಲಿ 16 ಇದ್ದು ರೈಟಲ್ಲಿ 16.5 ಅಂತ ತೊಗೊಳ್ಬೋದು ನೀವು. ಸೊ ಅದೇ ಥರ 16 ಇದೆ, ಇಲ್ಲಿ 16 ಮುಕ್ಕಾಲು ಇದೆ ಅಂದರೆ 3/4 ಇಂಚು ಜಾಸ್ತಿ ಆಯಿತು. ಇಲ್ಲಿ 17 ಇದೆ, ಇಲ್ಲಿ 17.5 3/4 ಇಂಚು ಜಾಸ್ತಿ ಆಯಿತು. ಒಬ್ಬೊಬ್ಬರಿಗೆ ಮಾತ್ರ, ತುಂಬ ಜನಕ್ಕಲ್ಲ, ರೇರಾಗಿ ಸ್ವಲ್ಪ ಜನಕ್ಕೆ ಈ ಥರ ಆಗುತ್ತೆ. ಅವ್ರದ್ದು ಒಂದು ಆರ್ಮೋಲ್ 16 ಇದ್ದರೆ ಇನ್ನೊಂದು ಆರ್ಮೋಲ್ 17 ಇರುತ್ತೆ. ಸೊ ಈ ಥರ 1 ಇಂಚಿನ ಗ್ಯಾಪು ರೇರಾಗಿ ಬರುತ್ತೆ, ಎಲ್ಲರಿಗೂ ಬರಲ್ಲ. ನಾರ್ಮಲಾಗಿ ಬರೋದಂದರೆ ಇವೆರಡು ಜಾಸ್ತಿ ಬರುತ್ತೆ ನೋಡಿ, ಅಥವಾ 1/2 ಇಂಚು ಅಥವಾ 3/4 ಇಂಚು ಜಾಸ್ತಿ ಬರುತ್ತೆ. ಸೊ ಇದನ್ನು ಹ್ಯಾಕ್ ಸರಿ ಮಾಡೋದು ಅಂತಂದರೆ, ನಿಮ್ಮ ಮೆಜರ್ಮೆಂಟ್ನ ತೊಗೊಳ್ಳಿ, ತೆಗೆದು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಮದು ಕರೆಕ್ಟಾಗಿದೆಯೋ ಅಥವಾ ಹಿಂದೆ ಮುಂದೆ ಬರ್ತಾ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ಓಕೆ, ಈಗ ನಮಗೆ ಮೆಜರ್ಮೆಂಟ್ ಗೊತ್ತಾಯ್ತಲ್ಲ, ಇದನ್ನು ಅಪ್ಲೈ ಹೆಂಗೆ ಮಾಡೋದು, ಇದನ್ನು ಕಟಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದು, ಈಗ ನೋಡಿ, ನಾವು ಬ್ಯಾಕಲ್ಲಿ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ಇದನ್ನು ಮಾಡಬೇಕಾಗಿರೋದು ಫ್ರಂಟಲ್ಲಿ. ಓಕೆ, ಫ್ರಂಟಲ್ಲಿ ಅಂದರೆ ಹೇಗೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಡ್ರಾ ಮಾಡಿಟ್ಟಿದ್ದೀನಿ ನಿಮಗೆ ಗೊತ್ತಾಗಲಿಕ್ಕೆ ತೋರಿಸ್ಲಿಕ್ಕೋಸ್ಕರ. ಇದನ್ನು ರೈಟ್ ಸೈಡ್ ಅಂದ್ಕೊಳ್ಳಿ, ಇದನ್ನು ಲೆಫ್ಟ್ ಸೈಡ್ ಅಂದ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ಗೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಟ್ಟಿರೋದು ಇದು ರೈಟ್ ಟು ಲೆಫ್ಟ್ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ನಂದು ರೈಟ್ ಬಂದು 16 ಇಂಚ್ ಇದೆ, ಅದರ ಲೆಫ್ಟ್ ಬಂದು ನನಗೆ 16 3/4 ಇಂಚಿದೆ. ಓಕೆನಾ, ಈ ಥರ ಫುಲ್ ರೌಂಡು. ಅವಾಗ ಇಲ್ಲಿ ಅರ್ಧ ನನಗೆ ಎಷ್ಟು ಬರಬೇಕು ಹೇಳಿ ನೋಡೋಣ, ಅರ್ಧ ಎಷ್ಟು ಬರಬೇಕು. ಸೊ ಇವೆರಡರಲ್ಲಿ ನಾವು ಯಾವ ಮೆಜರ್ಮೆಂಟ್ಗೆ ಆರ್ಮೋಲ್ನ ಕಟ್ ಮಾಡಬೇಕು, ಇದು ಮೇನ್ ಪ್ರಾಬ್ಲಮ್ ಬರೋದು. ಸರಿ, ಒಂದು ದೊಡ್ಡದೊಂದು ಚಿಕ್ಕದಿದೆ, ಯಾವುದಕ್ಕೆ ಕಟ್ ಮಾಡಬೇಕು? ಒಬ್ಬಿಯಸ್ಲಿ ಹೇಳ್ತೀನಿ, ಇದಕ್ಕೊಂದು ಕಟ್ ಮಾಡೋ ಹಾಗಿಲ್ಲ, ಇದಕ್ಕೆ ಕಟ್ ಮಾಡಬೇಕು. ಯಾಕೆ ಅಂತಂದರೆ, ದೊಡ್ಡದಿದ್ದರಿಂದ ಚಿಕ್ಕದು ಮಾಡ್ಬೋದು, ಅದು ಚಿಕ್ಕದಾಗಿ ಕಟ್ ಮಾಡಿದ ದೊಡ್ಡದಾಗಿ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಭಾಳ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಥರ ಆರ್ಮೋಲ್ ಇದ್ದಾವಾಗ ಇಲ್ಲಿಂದ ಈ ಥರ ಹೆಂಗೆ ಹಿಡಿತಾರೆ, ಈ ಥರ ಕ್ರಾಸ್ ಆಗಿ ಇಲ್ಲಿ ನೆಕ್ ಜಾರದೇ ಇರೋಕ್ಕೋಸ್ಕರ ಹಿಡಿತಾ ಇದ್ದೀವಿ, ಭುಜ ಜಾರದೇ ಇರೋದಕ್ಕೆ ಅಂತ ಹೇಳ್ತಾರೆ. ಸೊ ಅದು ಸರಿ ಅಲ್ಲ, ಅದು ಇಲ್ಲಿ ಎದ್ದು ಕಾಣುತ್ತೆ. ಸ್ವಲ್ಪ ಜನ ಈ ಥರ ಹಿಡಿತಾರೆ, ಅದು ಇಲ್ಲಿ ನೆಕ್ ಹತ್ರ ಎದ್ದಿರುತ್ತೆ. ಓಕೆ, ಸ್ವಲ್ಪ ಜನ ಈ ಕಡೆಯಿಂದ ಹಿಂಗೆ ಹಿಡಿದು ಬಿಡ್ತಾರೆ, ನೆಕ್ ಇಲ್ಲಿ ಟೈಟ್ ಆಗಲಿ ಇಲ್ಲೆಲ್ಲ ಲೂಸ್ ಇದೆ ಅಂತ ಈ ಥರ ಹಿಡಿತಾರೆ. ಸ್ವಲ್ಪ ಜನ ಈ ಥರ ಹಿಡಿದು ಅದನ್ನು ಕವರ್ ಮಾಡ್ತಾರೆ. ಇದು ರಾಂಗ್. ಅದೇ ಈ ಮೆಥಡಲ್ಲಿ ಕಸ್ಟಮರ್ದು ನಾವು ಹ್ಯಾಕ್ ಮಾಡ್ಕೊಳ್ಲಿಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ. ಸೊ ಆ ಥರ ಆಗಲ್ಲ, ಯಾಕಂದ್ರೆ ಒನ್ ಟೈಮ್ ಬರೋ ಕಸ್ಟಮರ್ ಅಂತೂ ಇರೋದಿಲ್ಲ ಅಲ್ವ ಅವರು. ಸೊ ಈ ಥರ ಮಾಡಬಾರ್ದು. ಇದಕ್ಕೇನು ಮೇನ್ ಸೊಲ್ಯೂಷನ್ ಅಂತಂದರೆ, ನಾವು ಕಟ್ ಮಾಡಬೇಕಾಗಿರೋದು ಇದೆಲ್ಲ, ಇದು ಯಾವುದು ದೊಡ್ಡದಿದೆ ಆರ್ಮೋಲ್ ರೌಂಡು, ಆ ಮೆಜರ್ಮೆಂಟ್ಗೆ ನಮ್ಮ ಬ್ಲೌಸ್ ಏನರ ಆರ್ಮೋಲ್ನ ನಾವು ಕಟ್ ಮಾಡಬೇಕು. ಓಕೆನಾ, ಈಗ ಕಟ್ ಆಯಿತು. ಬ್ಯಾಕಲ್ಲಿ ನಾವೇನು ಮಾಡಿರ್ತೀವಿ, ಇದರಲ್ಲಿ 1/2 ಇಂಚು ಮಾಡಿರ್ತೀವಲ್ವ, ಆ್ಯಕ್ಚುಲಿ 8 ಪಾಯಿಂಟ್ ಎಷ್ಟಾಗತ್ತೆ ಅಂತಂದರೆ 3 ಬರುತ್ತೆ. ಓಕೆ, 1/2 ಇಂಚಿಗಿಂತ 1 ಪಾಯಿಂಟ್ ಕಮ್ಮಿ ಇರುತ್ತೆ, 8.3 ಬರುತ್ತೆ. ಸರ್ ಇಲ್ಲಿ ಬರೀತೀನಿ ಸರಿ, 8.3 ಬರುತ್ತೆ. ಓಕೆನಾ, ಅಂದರೆ ಫ್ರಂಟಲ್ಲಿ 8.3, ಬ್ಯಾಕಲ್ಲಿ 8.3 ಆಯಿತು. ಸೊ ಈಗ ಇದರಲ್ಲಿ ನಮಗೆ ಬೇಕಾಗಿರೋದು ಬರೀ 16. ಈ 0.3 ಏನಿದೆ ಅಲ್ವಾ,
ಈ 0.3 ಏನಿದೆಲ್ಲ ಇದು ಬ್ಯಾಕಲ್ಲಿ ಲೂಸ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಆದರೆ ಫ್ರಂಟಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ. ಈ 0.3ನ ಮಾತ್ರ ಇಲ್ಲಿ ನಾವು ಡಾಟ್ ತೊಗೊಳ್ತಾ ಇರ್ತೀವಲ್ಲ, ಈ ನೋಡಿ ಈ ಸೈಡ್ 15 ಇದೆ, ಈ ಸೈಡ್ ನಮಗೆ 16.75 ಬೇಕಾಗಿದೆ. ಸೊ ನಾವೇನು ಮಾಡಿದ್ದೀವಿ, ಈ ಮೆಷರ್ಮೆಂಟ್ಗೆ ಕಟ್ ಮಾಡಿದ್ದೀವಿ. ಸೊ ಈ ಕಡೆದು ಸರಿಯಾಗಿ ಫಿಟ್ ಆಗಿ ಹೋಗುತ್ತೆ, ಈ ಕಡೆ ನಮಗೆ ದೊಡ್ಡದಾಗತ್ತೆ, ಹೌದಾ ಇಲ್ವಾ? ಯಾಕಂದರೆ ಈ ಕಡೆ 16 ಇದೆ, ಈ ಕಡೆ ನಮಗೇನಿದೆ 16.75 ಇದೆ. ಸೊ ಇದು ಕರೆಕ್ಟ್ ಇದೆ. ನಮಗೆ ಈಗ ಬೇಕಾಗಿದ್ದೇನು ಜಾಸ್ತಿ ಇದ್ದಿದ್ದು ಆರ್ಮೋಲ್ಗೆ ಅದು ಫಿಟ್ ಆಗಬೇಕಾಗಿದೆ, ಚಿಕ್ಕದಕ್ಕಲ್ಲ. ಸೊ ದೊಡ್ಡದಕ್ಕೆ ನಾವು ಕಟ್ ಮಾಡಿದ್ದೀವಿ. ಸೊ ಆವಾಗ ನಾವೇನು ಮಾಡಬೇಕು, ಈ ಕಡೆದು ತುಂಬ ಜಾಸ್ತಿ ಇದೆ, ಇಲ್ಲಿ ನಾವು ಈ 0.3 ಏನಿದೆಲ್ಲ, ಯಾಕಂದರೆ ಇಲ್ಲೊಂದು 8 ಇಂಚ್ ಮಾತ್ರ ಬೇಕು ನಮಗೆ. ಸೊ ಈ ಮೂರು ಪಾಯಿಂಟ್ನ ನಾವೆಲ್ಲಿ ಬಿಡೋಕ್ಕಾಗತ್ತೆ, ಅದನ್ನು ಈ ಡಾಟಲ್ಲಿ ತೊಗೊಳ್ಳಿ. ಡಾಟ್ನ ಸ್ವಲ್ಪ ದೊಡ್ಡ ಮಾಡಿ ಡಾಟ್ನ ದೊಡ್ಡದಾಗಿಟ್ಟಿರಿ. ಓಕೆ, ಇಲ್ಲಿ ನಾರ್ಮಲ್ ಸೈಜಲ್ಲಿ ಇಡಿ. ಡಾಟ್ ಇಲ್ಲಿಂದ ಏನಿದೆಲ್ಲ, ಇಲ್ಲಿಂದ ಒಂದು ಅರ್ಧ ಇಂಚು 1/4 ಇಂಚಿಗೆ ಮಾತ್ರ, ಅರ್ಧ ಅಥವಾ 1/4, ಯಾಕಂದ್ರೆ ನಮ್ಮ ಸ್ಲೀವ್ ಜಾಯಿಂಟಿಂಗ್ ಎಲ್ಲ ಆಗುತ್ತೆ ಅರ್ಧ ಇಂಚಲ್ಲಿ ಆಗುತ್ತಲ್ವಾ. ಈ ಅರ್ಧ ಇಂಚಲ್ಲಿ ಸ್ಲೀವ್ ಜಾಯಿಂಟ್ ಆಗೋದು, ಅದಾದ ಕೂಡಲೇ ಒಂದು ಅರ್ಧ ಅಥವಾ 1/4 ಇಂಚು ಹೊರಗೆ. ಓಕೆ, ಇಷ್ಟಕ್ಕೆ 1/4 ಇಂಚಿಗೆ ಮಾತ್ರ. ಈ ಡಾಟ್ ಸ್ವಲ್ಪ ದೊಡ್ಡದಿರಲಿ, ಆಮೇಲೆ ಹೋಗ್ತಾ ಡಾಟ್ ನಾರ್ಮಲಾಗಿ ಸೈಜಿಗೆ ಬರಲಿ. ಓಕೆ, ನಾನು ಅನ್ಕೊಳ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇದೆಲ್ಲ ಕರೆಕ್ಟ್ ವೇ ಅಲ್ವೇ ಅಲ್ಲ. ಪ್ರೊಫೆಷನಲ್ ವೇಲ್ ಕಲಿಬೇಕಿತ್ತು ಅಂತಂದರೆ ಚಾನಲ್ನ ಫಾಲೋ ಮಾಡಿ, ಮತ್ತು ಇಂಥ ಟಿಪ್ಸ್ಗಳನ್ನ ಮರಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ರೊಫೆಷನಲ್ ವೇಲ್ ಇದೇ ಥರನೇ ನಾವು ಅಡ್ಜಸ್ಟ್ ಮಾಡೋದು. ಯಾವುದು ನಾವು ಎಲ್ಲರೂ ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ ಸ್ವಲ್ಪ ಜನಕ್ಕೆ ಬಂದವಾಗ ನಾವು ಈ ಥರ ಅಡ್ಜಸ್ಟ್ ಮಾಡ್ತೀವಿ. ನೆನಪಿಡಿ, ಚಿಕ್ಕದಕ್ಕೆ ಕಟ್ ಮಾಡಿಬಿಡಿ, ದೊಡ್ಡದಕ್ಕೆ ಕಟ್ ಮಾಡಿ. ಚಿಕ್ಕದಕ್ಕೆ ಕಟ್ ಮಾಡಿದ್ವಿ ಅಂದರೆ ನಾವು ದೊಡ್ಡದಾಗಿ ಅಡ್ಜಸ್ಟ್ ಮಾಡ್ಲಿಕ್ಕಾಗಲ್ಲ, ಬಟ್ ದೊಡ್ಡದಾಗಿ ಕಟ್ ಮಾಡಿದ್ವಿ ಅಂದರೆ ನಾವು ಚಿಕ್ಕದಾಗಿ ಅಡ್ಜಸ್ಟ್ ಮಾಡ್ಲಿಕ್ಕಾಗತ್ತೆ. ಓಕೆ ಅಲ್ಲ, ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.